ಮಾತಲ್ಲ. ಸರ್ ರಾಜಿ ಏನಿದು ಡ್ರಾಮಾಗಳು? ಕತ್ಲೆಲ್ಲೂ ಕೂಡ ನನಗೆ ತಿನ್ನಿಸ್ತಿದ್ಯಾ? ನೀನೆ ತಿನ್ಸಕ್ ಹೇಳ್ದಲ್ಲ ಅದ್ಯಾ, ತಿನ್ನು. ಸಾಕು. ರಾಜಿ ನೋಡೋದಕ್ಕೆ ಅವಳು ಗುರಿಸ್ಬೇಕು ಅಂತ ತಿನ್ಸು ಅಂದಿದ್ದು. ತಿನ್ಸಿದ್ ಸಾಕು. ಈಗ ಯಾಕೆ ಅವಳಿಗೇನಾದ್ರೂ ಕಾಣಿಸುತ್ತಾ? ರಾಜಿ ಕರೆಂಟ್ ಹೋಯ್ತಲ್ಲ, ಇದೇ ಕರೆಕ್ಟ್ ಟೈಮ್. ಏನು ಅಲ್ಲ, ಅವಳು ಏನ್ ಮಾಡ್ತಿದ್ದಾಳೆ ಅಂತಾನೆ ಗೊತ್ತಾಗ್ತಿಲ್ಲ. ಇರಿ, ಕ್ಯಾಂಡಲ್ ತಗೊಂಡ್ಬರ್ತೀನಿ. ನಾನು ಹೋಗಿ ಕ್ಯಾಂಡಲ್ ತಗೊಂಡ್ಬರ್ತೀನಿ. ಸರಿ. ಹೇಳು ಅಸ್ಮಿತಾ. ಸಾರಿ, ಹೇಳು ಜೆನ್ನಿ. ನೀನೇನೋ ನನ್ಗಿಂತ ಪವರ್ಫುಲ್ ಅಂತ ಅನ್ಕೊಂಡು ನಿನ್ ಮಾತನ್ನ ನಂಬಿ ಜೆನ್ನಿ ಅನ್ನೋ ಗೆಟಪ್ ಹಾಕೊಂಡು ಶೌರ್ಯ ಮತ್ತೆ ರಾಜಲಕ್ಷ್ಮಿ ಮಧ್ಯೆ ಶುರುವಾಗಿರೋ ಆ ತಾಳಿ ಅನ್ನೋ ಬಂಧನ ನಿನ್ ಹೆಲ್ಪ್ ಇಂದ ಈಸಿಯಾಗಿ ಸಮಾಧಿ ಕಟ್ಸಿ ಶೌರ್ಯನ ನನ್ ಸ್ವಂತ ಮಾಡ್ಕೋಬೇಕು ಅಂತ ಆಸೆಯಿಂದ ಬಂದೆ. ಈಗ ನಿನ್ನ ಆಸೆ ಪೂರ್ತಿ ಆಗಲ್ಲ ಅಂತ ಯಾಕೆ ಅನ್ಕೋತಿದ್ಯಾ? ನೀನು ನಿನ್ಗೋಸ್ಕರ ಹಾಕೊಂಡಿರೋ ಪ್ಲಾನು ಉಲ್ಟಾ ಹೊಡೆದಿರೋದ್ರಿಂದ ಇನ್ ನನ್ಗೋಸ್ಕರ ನೀನೇನ್ ದೊಡ್ಡ ಸಾಧನೆ ಮಾಡ್ತೀಯ ಅನ್ನೋ ಡೌಟ್ ಬಂದು ಇಲ್ಲಿಗೆ ಬಂದಿದ್ದೀನಿ. ನನ್ ಪ್ಲಾನ್ ತಿರುಗ್ ಬೀಳೋದಂದ್ರೇನು? ಏನ್ ಮಾತಾಡ್ತಿದ್ಯಾ? ನೀನೇನೋ ಘನ ಕಾರ್ಯ ಮಾಡಿ ಆ ರಾಜಾರಾಮ್ ಮತ್ತೆ ಜಾನಕಿನ ದೂರ ಮಾಡಿದೆ ಅಂತ ಅನ್ಕೊಂಡಿದ್ಯಲ್ಲ. ಆ ರಾಜಾರಾಮ್ ಡೈರೆಕ್ಟ್ ಆಗಿ ಜಾನಕಿಗೋಸ್ಕರನೇ ಫೋನ್ ಮಾಡ್ದ. ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳೋ ಅಷ್ಟರಲ್ಲಿ ಡೈರೆಕ್ಟ್ ಆಗಿ ದೇವಸ್ಥಾನಕ್ಕೆ ಬಂದಿದ್ದ, ವಿತ್ ಕುಂಕುಮ ಜೊತೆ ಬೊಟ್ಟಿಡೋದಿಕ್ಕೆ. ಬೊಟ್ಟಿಟ್ರೆ ಸಾಕಾಗಲ್ಲ ಅಂತ ಅವನು ಆ ಮನೆ ಕಾಲಿಡ್ಬೇಕು ಅಂತ ಅಂದಿದ್ದಕ್ಕೆ ರಾಜಾರಾಮ್ಗೆ ಅವಾಗ ಹರ್ಟ್ ಆಗಿ ಆ ಕುಂಕುಮ ಇಟ್ಕೊಂಡು ಹೊರಟೋದ. ಆದ್ರೆ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ, ಹೇಗ್ ಬೊಟ್ಟಿಡ್ತಾರೆ ಅಂತ ಗೊತ್ತಿಲ್ಲ. ಏನೋ ಆ ಮನೇಲಿ ಕಾಲಿಟ್ರು ಇಡ್ಬೋದು. ನನ್ಗೂ ಅದೇ ತರ ಕಾಣಿಸಿದ್ರು. ಅವರಿಬ್ರು ಒಂದಾಗ್ತಾರೆ, ಇನ್ನಿನ್ ಪ್ಲಾನ್ ಎಲ್ಲ ಡ್ಯಾಶ್ 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 ಆಗೋಗತ್ತೆ. ಆಗ ನೀವೇನ್ ಮಾಡ್ತೀರಾ? ನನ್ಗೋಸ್ಕರ ಏನಾದ್ರೂ ಮಾಡ್ತೀರಾ ಅಂತ ಹೇಗ್ ನಂಬ್ಲಿ? ನಿಮ್ಗಿದ್ ಅರ್ಥ ಆಗ್ತಿದ್ಯಾ? ಅರ್ಥ ಆಯ್ತು ಅಸ್ಮಿತಾ. ಈಗ ಪ್ರಿಯಾಂಕಾ ಫೈನಲ್ ಅಸ್ತ್ರನ ಬಿಡಕ್ ಹೋಗ್ತಿದ್ದಾಳೆ. ಏನೋ ಆ ಅಸ್ತ್ರ ಇದೆ ನಾನ್ ಕೊಡಕ್ ಹೊರಟಿರೋ ಕೊನೆ ಏಟು. ಈ ಏಟನ್ನ ಆ ರಾಜಾರಾಮ್ ತಡ್ಕೊಳಕ್ಕಾಗಲ್ಲ. ಜಾನಕಿ ರಾಜಾರಾಮ್ ಹತ್ರ ಸೇರ್ಕೊಳಕ್ಕಾಗಲ್ಲ. ಅವ್ರ ಮಧ್ಯೆ ಇರೋ ಸಂಬಂಧ ಶಾಶ್ವತವಾಗಿ ಬೂದಿ ಆಗೋಗುತ್ತೆ. ಇನ್ ಮಿಕ್ಕಿರೋ ಆ ರಾಜಿ ಆದ್ಯ ಈ ವೇಸ್ಟ್ ಗ್ಯಾಂಗ್ ಎಲ್ಲ ನಾನ್ ಕೊಡೋ ಏಟಿಗೆ ದೇಶನ್ ಬಿಟ್ಟು ಆ ಮೂಲೆಗೋ ಈ ಮೂಲೆಗೋ ಸೇರ್ಕೋತಾರೆ. ಅಸ್ಮಿತಾ, ನೀನೇನ್ ಭಯ ಪಡ್ಬೇಡ. ಈ ಪ್ರಿಯಾಂಕಾ ನೆರಳು ಬಿತ್ತು ಅಂದ್ರೆ ಆ ಮನೆ ಮತ್ತೆ ಸುಖವಾಗಿರತ್ತೆ ಅನ್ನೋ ಆಸೆ ಯಾವತ್ತಿಗೂ ನಿಜ ಆಗಲ್ಲ. ನೀನೇನ್ ಟೆನ್ಷನ್ ಮಾಡ್ಕೋಬೇಡ, ಓಕೆನಾ? ನೀವು ಅವತ್ತು ಕೋಪದಲ್ಲಿ ನನ್ನನ್ನ ಮನೆ ಬಿಟ್ಟು ಹೊರಗಡೆ ಹೋಗು ಅಂತ ಹೇಳಿದ್ರಲ್ವಾ? ನಾನು ಹೊರಗಡೆ ಹೋಗ್ದಿರೋ ಹಾಗೆ ಮಾಡೋದಕ್ಕೆ ಅವಳು ಆ ರೀತಿ ಮಾತಾಡಿದ್ಲು ಅಷ್ಟೇ. ಬೇರೆ ಯಾವ ದುರುದ್ದೇಶದಿಂದನೂ ಅವಳ ಮಾತಾಡಿಲ್ಲ ರೀ. ನೀನ್ ಎಷ್ಟೇ ಹೇಳು ಜನಕ್ಕೆ, ನಾನು ಮತ್ತೆ ಈ ಮನೆ ಒಳಗೆ ಹೆಜ್ಜೆ ಇಡೋದು ನಡೆಯೋದಿಲ್ಲ. ನನಗೆ ನಾನು ಅಂದಿರೋ ಮಾತೇ ಜ್ಞಾಪಕಕ್ಕೆ ಬರ್ತಿದೆ. ಹೇಗಿರಕ್ಕಾಗತ್ತೆ ನಂಗೆ ಈ ಮನೇಲಿ? ನಾನು ಈ ಮನೆಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನೀ ನನ್ನ ಜೊತೆ ಹಿಂದೆ ಬಂದ್ರೆ
ಸಂತೋಷವಾಗಿ ಕರ್ಕೊಂಡು ಹೋಗ್ತೀನಿ. ಆದ್ಯನೇ ಇಲ್ಲೇ ಬಿಟ್ಟು ಬರೋದು ನನ್ನ ಕೈಲಾಗೋಲ್ಲ ರೀ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪೋದಿಲ್ಲ ಅಂತ ನಿಮಗೆ ಗೊತ್ತಲ್ವಾ? ಮಾತು ಮಾತು ಅಂತಿದೀಯಾ ಜಾನಕಿ? ಆದ್ಯ ಇನ್ನು ಚಿಕ್ಕ ಹುಡುಗಿ ಅಲ್ಲ ಅಲ್ವಾ? ಅವಳ ಕೈ ಹಿಡ್ಕೊಂಡು ನಡೆಸಬೇಕಾಗಿರೋ ಅವಶ್ಯಕತೆ ಇಲ್ಲ. ಅವಳಿಗೀಗ ಮದುವೆ ಆಗಿದೆ, ಒಬ್ಬ ಗಂಡ ಅಂತಿದ್ದಾನೆ. ಹೆತ್ತ ತಂದೆ ತಾಯಿ ಆದ್ರೂ ಮಗಳ ಮದುವೆ ಆದ್ಮೇಲೆ ಅವಳ ಕೈಯನ್ನ ಬಿಟ್ಕೊಡ್ಬೇಕಾಗತ್ತಲ್ವಾ? ಆದ್ರೆ ನಾನ್ ಕಣ್ಣು ಮುಚ್ಚೋವರೆಗೂ ಯಾವುದೇ ಕಾರಣಕ್ಕೂ ನಾನು ಅವಳನ್ನ ಬಿಟ್ಕೊಡೋದಿಲ್ಲ ಅಂತ ನನ್ನ ತಂಗಿಗೆ ಮಾತು ಕೊಟ್ಬಿಟ್ಟಿದ್ದೀನಲ್ಲ. ಕೊಟ್ಟು ಮಾತುಗೋಸ್ಕರ ನನ್ನ ಕೈ ನಿಮ್ ಜೊತೆ ಬರೋಕ್ಕಾಗಲ್ಲ ರೀ. ಸರಿ, ನೀನಿಷ್ಟ. ಈಗ ನೀನ್ ನನ್ನ ಹಿಂದೆ ಬರಲೇಬೇಕು ಅಂತ ನಿಂಗೆ ಕಷ್ಟ ಕೊಡೋದು ನಂಗೆ ಇಷ್ಟ ಇಲ್ಲ. ಆದ್ರೆ ನೀನ್ ನನಗೋಸ್ಕರ ಒಂದಿನ ಬಂದೇ ಬರ್ತೀಯ ಅಂತ ನಂಬ್ತೀನಿ. ಬರೋವರೆಗೂ ನಿನಗೋಸ್ಕರ ಎಷ್ಟು ದಿನ ಆದ್ರೂ ನಾನು ಕಾಯ್ತಿರ್ತೀನಿ ಜಾನಕಿ.